ಇದೇ ತಿಂಗಳು 26ನೇ ತಾರೀಕು ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ರಕ್ಷಾ ರಾಮಯ್ಯನವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ. ಅದಕ್ಕೋಸ್ಕರ ಇವತ್ತು ಪ್ರಚಾರ ಕಾರ್ಯದಲ್ಲಿ ರೋಡ್ ಶೋ ಮಾಡೋಕ್ಕೋಸ್ಕರ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಬಂದಿದ್ದಾರೆ. ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಸರ್ ಬಂದಿದ್ದಾರೆ. ಅದೇ ರೀತಿ ಮಾಜಿ ಪರಿಷತ್ತಿನ ಸಭಾಪತಿಗಳಾದಂತಹ ಸುದರ್ಶನ್ ಅವರು ಬಂದಿದ್ದಾರೆ. ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಅವರು ಬಂದಿದ್ದಾರೆ. ಅದೇ ರೀತಿ ಮಾಜಿ ವಿಧಾನಸಭಾ ಸದಸ್ಯರಾದಂತಹ ಸಂಭಾವಿಕೆ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ರಕ್ಷಾರಾಮಯ್ಯ ಅವರ ತಂದೆಯವರಾದಂತಹ ಸೀತಾರಾಮ್ ಅವರು ಬಂದಿದ್ದಾರೆ. ಅದೇ ರೀತಿ ಅನೇಕ ಮುಖಂಡರುಗಳು, ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳು, ಕೆಪಿ ಬಣದ ಅನೇಕ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಲೋ ಹಾಗೆ ಕೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರ ಮುಖಂಡರು ಕೂಡ ಬಂದಿದ್ದಾರೆ. ನೀವೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆ ರಕ್ಷಣಾ ಕಾರ್ಯದರ್ಶಿ ಕೊಡಗಿದ್ದಾರೆ. ಹಾಗೂ ಎಲ್ಲ ಬಂದಿರತಕ್ಕಂಥ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ರಕ್ಷಾ ರಾಮಯ್ಯನವರು ಯಾವ ತರ ಸ್ವಭಾವ ಅಂತ ನಿಮಗೆಲ್ಲ ಗೊತ್ತಿದೆ. ಅವರ ಪ್ರತಿಷ್ಠಿತ ಕೂಡ ಅವರ ವಂಶಸ್ಥರು, ಅವರ ಕುಟುಂಬದವರು 50 ವರ್ಷಗಳ ಹಿನ್ನೆಲೆ ರಾಮಯ್ಯನವರು ಇನ್ನು ಸರ್ಕಾರ ಎಜುಕೇಶನ್ ಹಾಸ್ಪಿಟಲ್ ವಿಚಾರದಲ್ಲಿ ಹಣ ಖರ್ಚು ಮಾಡಬೇಕಾದ್ರೆ ಇನ್ನು ಮುಂದೆ ನೋಡಿದಂತ ಕೈನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಹಾಸ್ಪಿಟಲ್, ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲವನ್ನು ತೆಗೆದು ನಮ್ಮ ಎಲ್ಲ ನಾಗರಿಕರಿಗೆ ಎಲ್ಲ ಒಂದು ಶಿಕ್ಷಣ ಮತ್ತು ಹಾಸ್ಪಿಟಲ್ ಸೌಲಭ್ಯವನ್ನು ಜನರಿಗೆ ಒದಗಿಸಿಕೊಂಡು ಕೊಟ್ಟವರು. ಅವರ ಜನಸೇವೆ ಎಂದರೆ ಸಾರ್ವಜನಿಕವಾಗಿ ಅವರು ಸಂಪಾದನೆ ಮಾಡಿದ ಹಣವನ್ನು ಜನಸೇವೆಗೆ ಉಪಯೋಗಿಸುವಂತ ಒಂದು ಪ್ರತಿಷ್ಠಿತವಾದ ಕುಟುಂಬ. ಆದರೂ ಕೂಡ ಪ್ರತಿಷ್ಠಿತವಾದ ಕುಟುಂಬದಲ್ಲಿ ಬಂದಿದ್ರು ಕೂಡ ರಕ್ಷಾ ರಾಮಯ್ಯನಿಗೆ ಯಾವುದೇ ಹಮ್ಮು ಭೂಮಿ ಇಲ್ಲ. ಎಲ್ಲರ ಜನ ಜೊತೆ ಈ ಬಡವರು, ಮಧ್ಯಮ ವರ್ಗ ಪ್ರತಿಯೊಬ್ಬರ ಜೊತೆ ಯಾವುದೇ ಭೇದ ಭಾವ ಇಲ್ಲದೆ ಬೆರೆಯುವಂತಹ ಲಕ್ಷಣಗಳು, ಗುಣ ಇರುವಂತಹ ವ್ಯಕ್ತಿ, ಸರ್ವ ಸಜ್ಜನಿಕೆಯ ವ್ಯಕ್ತಿ. ಅಂತ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ನಮಗೊಂದು ವಿಧವಾದ ಅದೃಷ್ಟ ಅಂತ ನನ್ನ ಭಾವನೆ. ಇಂಥ ಅಭ್ಯರ್ಥಿಗೆ ಬರುವ ಎಲೆಕ್ಷನ್ ನಲ್ಲಿ ಅತ್ಯಧಿಕ ಮತವನ್ನು ಕೊಟ್ಟು ನಾವು ಗೆಲ್ಲಿಸಿಕೊಳ್ಬೇಕಾಗಿದೆ. ಇದಕ್ಕೆ ಆಧಾರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರತಕ್ಕಂಥ 5 ಗ್ಯಾರಂಟಿಗಳು ಅವುಗಳು ಕೂಡ ಆಧಾರವಾಗಿದೆ ಮತ್ತು ಮೂಲಭೂತವಾಗಿ ರಕ್ಷಣೆ ಒದಗಿಸುತ್ತವೆ. ಅವ್ರು ಕೊಟ್ಟಿರುವಂತಹ 5 ಗ್ಯಾರಂಟಿಗಳು ಒಂದಕ್ಕಿಂತ ಒಂದು ವಿನೂತನವಾದಂತಹ ಗ್ಯಾರಂಟಿಗಳು. ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅಥವಾ ಯುವನಿಧಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಒಂದಕ್ಕಿಂತ ಒಂದು ಜನಪರವಾದಂತಹ ಯೋಜನೆಗಳು. ಇಂಥ ಯೋಜನೆಗಳು ಸುಮಾರು 50,000 ಕೋಟಿಗಿಂತ ಹೆಚ್ಚು. ಬೇರೆ ಸರ್ಕಾರಗಳಾಗಿದ್ರೆ 50,000 ಕೋಟಿನ ಯಾವ್ದಾದ್ರು ಕೆಲಸ ಪ್ರಾಜೆಕ್ಟ್ ಅಂತ ಮಾಡಿ ಎಷ್ಟೋ ಪರ್ಸೆಂಟೇಜ್ ದುಡ್ಡಿಂದ ಹಣ ಮಾಡ್ತಿದ್ರು. ಇದು 1 ರೂಪಾಯಿನೂ ಕೂಡ ಲಂಚ ಯಾರಿಗೂ ಹೋಗದಂಗೆ ನೇರವಾಗಿ ಜನಕ್ಕೆ ತಲುಪುವಂತ ವ್ಯವಸ್ಥೆಯನ್ನ ನಮ್ಮ ಸಿದ್ದರಾಮಯ್ಯ ಮಾಡಿಕೊಟ್ಟಿದ್ದಾರೆ. ಇವು ನಮ್ಮ ಬೂದಿ ಮುಚ್ಚಿದ ಖಂಡಿತವಾಗಿದೆ. ಈ ಒಂದು ಯೋಜನೆಗಳ ಪ್ರಭಾವ ಈ ಒಂದು ಎಲೆಕ್ಷನ್ ನಲ್ಲಿ ಖಂಡಿತವಾಗಿವೆ. ಇದರ ಪ್ರಭಾವದಿಂದ ನಾವು ಅತ್ಯಧಿಕ ಹೆಚ್ಚಿನ ಮತಗಳನ್ನು ಪಡೆದು ಹೆಚ್ಚಿನ ಸೀಟನ್ನು ಕಾಂಗ್ರೆಸ್ ಗೆಲ್ಲುತ್ತದೆ. ಲೋಕಸಭೆಯಲ್ಲಿ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ತಮಗೆಲ್ಲ ಮನವಿ ಮಾಡೋದಿಷ್ಟೇ, ಇಂಥ ಯೋಜನೆಗಳಂತ ತಂದಂತ ಸಿದ್ದರಾಮಯ್ಯನವರ ಒಂದು ಏನು ದೂರದೃಷ್ಟಿತ್ತು, ಆ ಯೋಜನೆಗಳು ಉಳಿಬೇಕು. ಆ ಒಂದು ಗ್ಯಾರಂಟಿಗಳಿಗೆ ಅಪಾಯ ಆಗಬಾರದು ಅಂತಂದ್ರೆ ನೀವೆಲ್ಲರೂ ಕೂಡ, ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಂಗೆ ಅತಿ ಹೆಚ್ಚಿನ ಸೀಟ್ಗಳು ಗೆಲ್ಲಿಲ್ಲ ಅಂದ್ರೆ ಈ ಒಂದು ಗ್ಯಾರಂಟಿಗಳಿಗೆ ಅಪಾಯ ಇದೆ. ಬಡವರಿಗೆ ನೇರವಾಗಿ ತಿಂಗಳಿಗೆ 4,500 5,000 ರೂಪಾಯಿ ತಲುಪುವಂತ ಯೋಜನೆ ಪ್ರತಿ ತಿಂಗಳು. ಈಗ ಎಲೆಕ್ಷನ್ ನಲ್ಲಿ ಅಷ್ಟು ಕೊಟ್ಬಿಟ್ಟು ಎಲೆಕ್ಷನ್ ನಲ್ಲಿ ಓಟ್ ಹಾಕಿಸ್ಕೊಳ್ಳೋದು ದೊಡ್ಡದಲ್ಲ. ತಿಂಗಳಿಗೆ 4,500
ನಿಮಿಷದ ಕೂಡಿಗೋಸ್ಕರ ವರ್ಷದ ಕೂಡಿ ಬಿಟ್ರು ಅಂತ ಈ ಎಲೆಕ್ಷನ್ ಏನೋ ಕೊಡ್ತಾರೆ ಅಂತ ನೀವೇನೋ ಆಸೆ ಪಟ್ಟು ಯಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ವರ್ಷದ ಕೂಡ ಹೋಗುತ್ತೆ ನಿಮ್ಗೆ ಅಂತ ಒಂದು ಪರಿಸ್ಥಿತಿ ಆಗ್ತದೆ. ಅದರಿಂದ ನೀವು ಮುಂದಾಲೋಚನೆ ಮಾಡಿಕೊಂಡು ತಿಂಗಳಿಗೆ 4,500 ರೂಪಾಯಿ ಪ್ರತಿ ಮನೆ ಬರುವಂತ ಒಂದು ವ್ಯವಸ್ಥೆಯನ್ನು ನಾವು ಉಳಿಸಬೇಕಾಗಿದೆ. ಅದರಿಂದ ದಯಮಾಡಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ನನಗೆ ನಂಬಿಕೆ ಇದೆ, ಈಗ ಬರೋ ಲೋಕಸಭೆ ಚುನಾವಣೆ 26ನೇ ತಾರೀಕು ಮತದಾನ ಮಾಡಿದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಮ್ಮ ತಾಲೂಕಿನಿಂದ 35,000ಕ್ಕಿಂತ ಹೆಚ್ಚು ಬಹುಮತದಲ್ಲಿ ಲೀಡನ್ನು ಗೆಲ್ಲಿಸಿಕೊಡ್ತೀವಿ ಭರವಸೆಯನ್ನು ನಮ್ಮ ಅಭ್ಯರ್ಥಿಯನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ಇಷ್ಟು ನಾವು ಕೊಟ್ಟರೆ ನಮ್ದು ತಾಲೂಕು ಆರ್ಥಿಕವಾಗಿ ಹಿಂದುಳಿದ ತಾಲೂಕು. ಇಷ್ಟು ನೀವು 35,000ಕ್ಕಿಂತ ಹೆಚ್ಚಿನ ಬಹುಮತ ತಂದ್ಕೊಡಿ. ಯಾವುದೇ ನಮ್ಮ ತಾಲೂಕಿಗೆ ಕೆಲಸ ಕಾರ್ಯ ಆಗಬೇಕಾದ್ರೆ, ಯಾವುದೇ ಅನುದಾನ ಬರಬೇಕಾದ್ರೆ ಈ ನಮ್ಮ ಸಮಗ್ರವಾಗಿ ನಮ್ಮ ತಾಲೂಕು ಅಭಿವೃದ್ಧಿ ಆಗಕ್ಕೆ ಇದು ಒಂದು ಆರ್ಥಿಕವಾಗಿ ಹಿಂದುಳಿದ ತಾಲೂಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹೋಗಿ ನಮ್ಮ ತಾಲೂಕಿಗೆ ಬೇಕಾದ ಅನೇಕ ಸೌಲಭ್ಯಗಳನ್ನ ಅಭಿವೃದ್ಧಿಗಳನ್ನ ನಾನು ಮಾಡ್ಸಕ್ಕೆ ನಾನು ಬದ್ಧವಾಗಿದ್ದೀನಿ. ನೀವೆಲ್ಲ ಒಗ್ಗಟ್ಟಾಗಿ 35,000ಕ್ಕಿಂತ ಹೆಚ್ಚು 35,000ಕ್ಕಿಂತ ಹೆಚ್ಚು ಬಹುಮತದಲ್ಲಿ ಗೆಲ್ಲಿಸಿಕೊಡ್ಬೇಕು ಅಂತ ನಿಮ್ಮೆಲ್ಲ ಕೇಳ್ಕೊತೇನೆ. ಹಾಗೇನೆ ಈ ಒಂದು ಸಮಾರಂಭದಲ್ಲಿ ನಮಗೆಲ್ಲ ಬೆನ್ನೆಲುಬಾಗಿ ಈ ಕ್ಷೇತ್ರದಲ್ಲಿ 25 ವರ್ಷಗಳಿಂದಲೂ ಕೂಡ ಈ ಸರ್ಕಾರ ಅಭಿವೃದ್ಧಿ ಮಾಡಿದರೆ ಅದರಲ್ಲಿ ಹೇಳಬಾರ್ದಿಲ್ಲ. ಅವರು ವೈಯಕ್ತಿಕವಾಗಿ ಅವರ ಬಗ್ಗೆ ನನಗೆ ಗೌರವ ಇದೆ. ಈ ತಾಲೂಕಿನ ಮುಂದೆ 25 ವರ್ಷಗಳ ಹೆಚ್ಚಿನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.